ಸರ್ 13,500 ಮಾಡಿದ್ದಾರೆ ಗೌರ್ಮೆಂಟ್. ಅದೇ ಥರನೇ ನಮಗೆ ಮಾಡಿದ್ದಾರೆ. ನೋಡು, ಇದ್ರ ಬಗ್ಗೆ ನಾನು ಆಮೇಲೆ ನಾವು ಎಲ್ಲ ಇವರು ಮಿನಿಸ್ಟ್ರ್ ಜೊತೆ ಮೀಟಿಂಗ್ ಸೇರಬೇಕು ಅಷ್ಟೇ. ಲಾಸ್ಟ್ ಮಿನಿಸ್ಟ್ರ್ ಒಂದು ಮೀಟಿಂಗ್ ಅದರಲ್ಲಿ ನಾನು ಇದೇ ನಮಗೆ ಇದೊಂದು ಮಾಡಿಸ್ಕೊಟ್ಟ ಸರ್. ಮಾಹಿತಿನ ತರಿಸ್ಕೊಳ್ಳೋಂಥ ಕೆಲಸನೂ ಆಗಿರಲಿಲ್ಲ. ನಿಜ ಸರ್, ನಿಜ. ಇದ್ರ ಮಾಹಿತಿನ ತರಿಸ್ಕೊಳೋದಕ್ಕೆ ನಾವು ಮುಖ್ಯಮಂತ್ರಿಗಳು ಪತ್ರ ಕೊಟ್ಟು ಮುಖ್ಯಮಂತ್ರಿಗಳು ಅದರ ಮೇಲ್ಗಡೆ ನೋಟ್ ಕಳಿಸಿ ಇಲಾಖೆಗೆ, ಆ ಇಲಾಖೆ ವತಿಯಿಂದ ಎಲ್ಲ ಜಿಲ್ಲೆಗಳು ಕಳಿಸಿ ಮಾಹಿತಿ ಕಲೆಕ್ಟ್ ಮಾಡಿದ್ರೆ ಇನ್ನು ಚಿಕ್ಕಮಂಗ್ಳೂರು ಮತ್ತು 2 ಬರಬೇಕಷ್ಟು, ಹಾಸನ ಚಿಕ್ಕಮಂಗ್ಳೂರು 2 ಬರಬೇಕು ಮಾಹಿತಿ. ಟೋಟಲ್ ಎಷ್ಟು ಜನ ಇದ್ದಾರೆ ಏನು ಎತ್ತ ಅನ್ನೋ ಮಾಹಿತಿ. ನಾನು ಸಹ ಖುದ್ದಾಗಿ ನಮ್ಮ ಟೀಮೆಲ್ಲ ಬಂದು ಏನು ನಮ್ಮ ಕೊಕ್ಕಟ್ನೂರೆಲ್ಲ ರವಿ ಸರ್ ಅವರೆಲ್ಲ ಬಂದು ನಮ್ಮದು 1 ಲೀಟ್ರ್ ಎಲ್ಲ ಜಿಲ್ಲೆಗೂ ಪ್ರತ್ಯೇಕವಾಗಿ ಹಾಕಿ ಸೆಷನ್ನಲ್ಲಿ ಈ ವಿಚಾರ ಬರೋಕ್ಕೆ ಮಾಹಿತಿ ಹೇಳಿದ್ದಕ್ಕೆ ಆಲ್ಮೋಸ್ಟು 2 ಹಾಸನ ಚಿಕ್ಕಮಂಗ್ಳೂರು ಬಿಟ್ಟರೆ ಎಲ್ಲ ಮಾಹಿತಿ ಬಂದಿದೆ. ಮೊನ್ನೆ ನಮ್ಮ ಸೆಕ್ರೆಟ್ರಿ ರಶ್ಮಿ ಮೇಡಮ್ ಅವ್ರಿಗೂ ಸಹ ಮಿನಿಸ್ಟ್ರು ಡೈರೆಕ್ಷನ್ ಕೊಟ್ಟು ಈ ಟೀಮ್ನ ಅವ್ರ ಜೊತೆ ಮೇಕ್ ಮಾಡೋಕ್ಕೆ ಹೇಳಿದ್ವಿ. ನನ್ನ ಕಡೆಯಿಂದ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತಿದ್ವಿ. ನಾವೇನು ಹೇಳಿದ್ರು, ಮುಖ್ಯಮಂತ್ರಿಗಳು ಅಧಿಕಾರದಲ್ಲಿ ಇಲ್ದಿದ್ದಂಥ ಸಂದರ್ಭದಲ್ಲಿ, ಅಪೋಸಿಷನ್ ಲೀಡರ್ ಆಗಿದ್ದಂಥ ಸಂದರ್ಭದಲ್ಲಿ ಇವ್ರನ್ನ ಬಂದು ಇವ್ರ ಮನವಿನ ತಗೊಂಡು ಆ ಸಂದರ್ಭದಲ್ಲಿ ಇದನ್ನು ಪರಿಶೀಲಿಸ್ತೀನಿ ಅಂತ ಹೇಳಿದ್ವಿ. ಆ ನಿಟ್ಟಿನಲ್ಲಿ ನಾನು ಹೇಳೋದೇನಂತ ಹೇಳಿದ್ರೆ, ಸರ್ಕಾರ ಮುಖ್ಯಮಂತ್ರಿಗಳಿಗೆ ಇದನ್ನು ಪರಿಶೀಲಿಸಿದ್ದು. ಯಾಕಂದರೆ ಈಗ ಆಲ್ರೆಡಿ ಅರ್ಧ ಜನ ನಿವೃತ್ತಿ ಆಗೋಗಿದ್ದಾರೆ, ಅದು ತೀರೋಗಿದ್ದಾರೆ. ಮೊದಲು ಇದು ಸ್ಟಾರ್ಟ್ ಆದಾಗ 12,000 ಜನ ಇದ್ದರು ಅಂತೇಳಿ ಅಂಕಿಅಂಶ. ಈ ಹೊತ್ತಿಗೆ ಸರಿಸುಮಾರು ಈ ನಾಟಿ ಬಂದು 3,000 3,500 ಸಾವಿರ ಅಷ್ಟೇ ಇವತ್ತಿಗೆ ಇರೋದು. ನಾನು ಅದಕ್ಕೆ ಹೇಳೋದು, ಯಾರಿದ್ದಾರೆ ರಿಟ್ರೆಸ್ಪೆಕ್ಟಿವ್ ಕೊಡಬೇಡ್ರಿ. ಮೊದಲು ರಿಟ್ರೆಸ್ಪೆಕ್ಟಿವ್ ಕೊಡಬೇಕು ಅಂತೇಳಿ ಇದು ಫೈಟ್ ಸ್ಟಾರ್ಟ್ ಆಯಿತು. 2 ಟೀಮ್, ಒಂದು ಟೀಮು ಹಳೆ ಬಾಕಿಗಳು ಸೇರಿಸ್ಕೊಡ್ಬೇಕು. ಅಲ್ಲಲ್ಲ, ನಾನು ಹೇಳ್ತೀನಿ, ಒಂದು ಟೀಮು ಹಳೆ ಬಾಕಿ ಸೇರಿಸಿ ಸೆಟಲ್ ಮಾಡಬೇಕು ಅಂತ, ಒಂದು ಟೀಮು ನಮಗೆ ಸಂಧ್ಯಾ ಕಾಲದಲ್ಲಿ ಬದುಕೋಕ್ಕೆ ಆಶ್ರಯ ಆದರೆ ಸಾಕು ಅಂತ. ಇವತ್ತು ಎಲ್ಲರ ಮನಸ್ಥಿತಿ ಏನಿದೆ, ನಮ್ಮ ಸಂಧ್ಯಾ ಕಾಲದಲ್ಲಿ ನಮ್ಮ ಬದುಕುಗಳು ಕಟ್ಕೊಡ್ಲಿಕ್ಕೆ ಆಶ್ರಯ ಆದರೆ ಸಾಕು ಅನ್ನೋದಷ್ಟೇ ಇರೋದು. ನಾನು ಮೊನ್ನೆ ಮಾತಾಡಬೇಕಾದ್ರೆ ರಶ್ಮಿ ಮೇಡಮ್ ಮಿನಿಸ್ಟ್ರು ನಮ್ಮ ಸಭಾಪತಿಯವರು ಇದ್ದಾಗ ಹೇಳಿದ್ರು, ಯಾರೂ ರಿಟ್ರೆಸ್ಪೆಕ್ಟಿವ್ ಕೇಳ್ತಿಲ್ಲ, ಹಳೇದು ಬೇಕು ಅಂತ ಕೇಳ್ತಿಲ್ಲ. ಈಗೆಲ್ಲ ನಮ್ಗೆ ವಯಸ್ಸಾಗಿದೆ, ಮಕ್ಕಳು ನಮ್ಮನ್ನು ನೋಡ್ಕೊಂಡಿಲ್ಲ ಅಂದರೆ ನಮ್ಮ ಬದುಕು ಕಟ್ಕೊಳೋದು ಕಷ್ಟ ಆಗ್ತಿದೆ. ಹಾಗಾಗಿ ಏನು ನಾವು 2000 ಮಾರ್ಚ್ 30 ಅಂದರೆ ಏಪ್ರಿಲ್ 1 ಹಿಂದೆ ರಿಕ್ರೂಟ್ ಆಗಿ ತದನಂತರ ರಿಪೋರ್ಟ್ ಆಗಿದವ್ರಿಗೆ ಏನು 11,350 ಜನಕ್ಕೆ ನಾವು ಸರ್ಕಾರದಲ್ಲಿ ಕೊಟ್ವಿ, ಅದೇ ಥರ ಕನ್ಸಿಡರ್ ಮಾಡಿ ಇದನ್ನು ಸಹ ಅಂತ ಹೇಳಿದ್ರೆ, ಇದು ಏನಾಗಿದೆ 2006 ಮಾರ್ಚ್ 31ಕ್ಕೆ ಮೊದಲೇ ಇವರೆಲ್ಲ ರಿಕ್ರೂಟ್ ಆಗಿರೋದು. ಆದರೆ ಸರ್ಕಾರದ ವತಿಯಿಂದ ನಿರ್ಣಯ ತೊಗೊಬೇಕಾದ್ರೆ ತಡವಾಗಿದೆ. ಹಾಗಾಗಿ